ಹೇಳಿ, ನಮ್ಮ ಭಾರತ ದೇಶದಲ್ಲಿ ಯಾವಾಗ BJP ಅಧಿಕಾರದಲ್ಲಿ ಬಂತು ಅವತ್ತಿನಿಂದ ವಾಮ ಮಾರ್ಗದಿಂದ ಮತಗಳತನ ಮಾಡಿ ಅಧಿಕಾರವನ್ನು ಹಿಡಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಕಡೆ ನಿದರ್ಶನಗಳಿವೆ. ಅವೆಲ್ಲ ಆಧಾರದ ಮೇಲೆ ನಮ್ಮ ರಾಹುಲ್ ಗಾಂಧಿಯವರು ಒಂದು ದೊಡ್ಡ ಅಭಿಯಾನವನ್ನು ಪ್ರಾರಂಭ ಮಾಡಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ಆದಿನಾಯಕಿ ಸೋನಿಯಾ ಗಾಂಧೀಜಿಯವರು ಈ ಒಂದು ವೋಟ್ ಚೋರು ಅಂತಕ್ಕಂಥ ಏನು ಮತಗಟ್ಟೆಗಳನ್ನು ಕಳ್ಳತನ ಮಾಡ್ತಕ್ಕಂಥದ್ದು ಖಡಾಖಂಡಿತವಾಗಿ ಖಂಡಿಸಿ ಇದಕ್ಕೆ ಇವತ್ತು ನಮ್ಮ ಎಲ್ಲ ಇಡೀ ಭಾರತ ದೇಶದ ತುಂಬ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸೈ ಅಭಿಮಾನ ವೋಟ್ ಚೋರು ಗದ್ದಿ ತೋಡು ಅಂತಕ್ಕಂಥ ಒಂದು ಸ್ಲೋಗನ್ ಅಡಿಯಲ್ಲಿ ಸಹಿಗಳನ್ನು ಸಂಗ್ರಹಣೆ ಮಾಡಿ ಚುನಾವಣಾ ಕಮಿಷನರ್ಗೆ ಕಳಿಸಿ ವಾಮ ಮಾರ್ಗದಿಂದ ಅಧಿಕಾರವನ್ನು ಹಿಡಿತಕ್ಕಂಥ BJPಯವರಿಗೆ ತಕ್ಕ ಪಾಠ ಕಲಿಸಬೇಕು. ಮತ್ತೊಮ್ಮೆ ಏನಪ್ಪ ಅಂದ್ರೆ ಮತಗಟ್ಟೆಯಲ್ಲಿ ಮತ ಹಾಕುವ ಮೂಲಕ ಏನು ನಮ್ಮ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಆಗಬೇಕು, ಇದನ್ನು ನಿಲ್ಲಬೇಕಂತ ಹೇಳಿ ಈ ಒಂದು ವಾಮ ಮಾರ್ಗದಿಂದ ಅಧಿಕಾರ ಬರ್ತಕ್ಕಂಥದ್ದು ಖಂಡಿಸಿ ಇವತ್ತು ಸಹಿ ಸಂಗ್ರಹಣೆ ಮೂಲಕ ಮತದಾನದ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. EVM ಮತದಾನದ ಮೇಲೆ ವಿಶ್ವಾಸ ಇಲ್ಲ. ಅದರಿಂದ ಭಾಳಷ್ಟು ಏನಪ್ಪ ಅಂದ್ರೆ ಮತಗಟ್ಟೆಯಲ್ಲಿ ಇಂಥ ಅನಾಹುತಗಳು ಆಗಿವೆ. ಆದ ಕಾರಣ ಈ ಒಂದು ಸಹಿ ಸಂಗ್ರಹಣೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಂದು 20,000 ಸಹಿಗಳನ್ನು ಮಾಡಿ ಇವತ್ತು ಚುನಾವಣಾ ಕಮಿಷನರ್ಗೆ ಕಳಿಸ್ತಾ ಇದ್ದಾರೆ. ನಮ್ಮ KPC ಆದೇಶದ ಮೇಲೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಅವರು ಎಂದಾದ್ರೆ ಅವ್ರು ಒಪ್ಕೊಳ್ತಾರೆ, ಮಾಡಿದವ್ರು ಅವರೇ ಹೇಳಿದ್ರೆ ಅವ್ರು ಏನು ಬೇಕಾದ್ರೆ ಹೇಳ್ತಾರೆ. ಆಗಿದ್ದು ಹೇಳಿದಾರಲ್ಲ, ಎಲ್ಲೆಲ್ಲಿ ಎಷ್ಟೆಷ್ಟು ಮತ ಚೋರಾಗಿವೆ ಅನ್ನೋದಕ್ಕಂತ ಅಂಕಿಅಂಶ ಕೂಡ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು. ಇಲ್ಲೇ ಆಳಂದ ತಾಲೂಕು BR ಪಾಟೀಲರು ಸ್ಟೇಟ್ಮೆಂಟ್ ಮಾಡಿ ಹೇಳಿದ್ದಾರೆ.